ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡೆ. ಚಿಕ್ಕ ವಯಸ್ಸಿನಿಂದಲೂ ಇಲ್ಲಿಯವರೆಗೂ ನನ್ನ ತಂದೆ ತಾಯಿಯಾಗಿ ಎರಡು ಕಣ್ಣಿನಂತೆ ನೋಡಿಕೊಂಡು ಬಂದಿದ್ದಾರೆ. ಆದರೆ ನನ್ನ ತಂದೆಗೆ ಯಾವುದೇ ರೀತಿಯಾದ ಕುಂದು ಕೊರತೆ ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ತಂದೆ. ನಿನ್ನ ಅಪಾರವಾದ ಮಹಿಮೆ ಬಹು ದೊಡ್ಡದು. ಜಗತ್ತಿನ ಜೀವರಾಶಿಗಳಿಗಾಗಿ ನಮ್ಮನ್ನು ಈ ಬಡವರ ಗೋಳನ್ನು ಕಣ್ಬಿಟ್ಟು ನೋಡುತ್ತಾಯಿ. ತಾಯಿ ನೀನನ್ನ ಕಾಯಿ. ಯಾಕೆ ಕಣ್ಣಲ್ಲಿ ನೀರು? ನನ್ನಿಂದೇನಾದರೂ ತಪ್ಪಾಯ್ತಾ ಅಪ್ಪಾಜಿ? ಅದು ನಿನ್ನದು ತಪ್ಪಿಲ್ಲ ಮಗಳೇ, ನನ್ನದು ತಪ್ಪು. ಯಾಕಪ್ಪ ಕಣ್ಣಲ್ಲಿ ನೀರು? ಇದೇನಮ್ಮ, ನನ್ನ ಕಣ್ಣಲ್ಲಿ ನೀರು ಯಾಕೆ ಬರುತ್ತದೆ? ಗೋಳಿ ತುಂಬಿ ಕಣ್ಣೀರು ಇಲ್ಲ ಅಪ್ಪಾಜಿ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಮದುವೆ ಕೊರಗತೆ ಮನಸ್ಸಲ್ಲಿ ಇಟ್ಕೊಂಡು ನೀವು ದಿನ ಕೊರಗ್ತಾ ಇದ್ರಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಅಪ್ಪಾಜಿ. ಹಾಗೇನಿಲ್ಲಮ್ಮ ಮಗು ಸಿಂಧು, ವರದಕ್ಷಿಣೆ ವರ ಉಪಚಾರ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕು ಮಗಳೇ? ಅಮ್ಮ ಸಿಂಧು, ಅಪ್ಪಾಜಿ ನಮ್ಮಂತ ಬಡವರಿಗೆ ಎಲ್ಲಿ ಬರಬೇಕು ಅಪ್ಪಾಜಿ? ಮಾತ್ರ ಸೊಲ್ಲಗು ಅಂತೆಯಮ್ಮ. ಅಪ್ಪಾಜಿ, ಈಗಿನ ಕಾಲದಲ್ಲಿ ಓದಿ ವಿದ್ಯಾವಂತರಾಗಿರುವರೆ ಈಗಿನ ಸಮಾಜದಲ್ಲಿ ವರದಕ್ಷಿಣೆ ಎಂಬ ಪೆಡಂಭೂತದಿಂದ ಬಿದ್ದಿದ್ದಾರೆ. ಅಂದ ಮೇಲೆ ನಮ್ಮಂತ ಬಡ ಕನ್ಯರ ಮೇಲೆ ಕಣ್ಣೆತ್ತಿ ನೋಡೋದು ಈ ಸಮಾಜ. ಹೌದಮ್ಮ, ಇದುವರೆಗೂ ಈ ಧನಿಕರ ದೌರ್ಜನ್ಯ ನಡೆಯುತ್ತಲೇ ಇರುತ್ತದೆ. ವರದಕ್ಷಿಣೆ ಬಿಡುಗು ಅಂದ ಮೇಲೆ ನಮ್ಮಂತ ಬಡವರಿಗೆ ಏನು ತಪ್ಪಿದ್ದಲ್ಲಮ್ಮ. ಹೋಗಲಿ ಬಿಡ, ಮಾದಕ್ಕೆ ನೀನೇಕೆ ದುಃಖ ಪಡುತ್ತೇವೆ? ಅಪ್ಪಾಜಿ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅಪ್ಪಾಜಿ, ನಿಮ್ಮ ಹತ್ರ ಒಂದು ನನ್ನ ಮಾತು ಕೇಳಲೆ? ಕೇಳಮ್ಮ, ಅದಕ್ಕೇನು ಸಂಕೋಚವೇಕೆ? ಅದನ್ನು ಏನು ಕೇಳುತ್ತೀವಿ, ಕೇಳಮ್ಮ ಮಗಳೇ. ಅಪ್ಪಾಜಿ, ಚಿಕ್ಕ ವಯಸ್ಸಿನಿಂದಲೂ ತಾಯಿಯನ್ನು ಕಾಣದ ನನ್ನನ್ನು ತಂದೆ ತಾಯಿಯಾಗಿ ಸಾಕಿ ಸಲಹಿದರು ನೀವು. ನೋಡಿ, ನಾನು ಮದುವೆ ಮಾಡ್ಕೊಂಡು ಹೋಗ್ಲಾರೆ, ಇಲ್ಲೇ ಇದ್ದು ಒಬ್ಬ ಮಗನಾಗಿ ನಿಮ್ಮ ಜೊತೆಲಿ ಇದ್ದು ನಿಮ್ಮ ಯೋಗಕ್ಷೇಮ ನೋಡ್ಕೊಂಡ್ರೆ ಕೊನೆಗಾಲದಲ್ಲಿ ಮುಪ್ಪಿನ ಕಾಲದಲ್ಲಾದ್ರೂ ನಾನು ನಿಮ್ಮ ಜೊತೆಗೆ ಸಹಕಾರಿಯಾಗಿರ್ಬೋದಲ್ಲ ಅಪ್ಪಾಜಿ? ಅಮ್ಮ ಸಿಂಧು, ಅದೇಗೆ ಸಾಧ್ಯ? ಹೆಣ್ಣಾಗಿ ಹುಟ್ಟಿದ ಮೇಲೆ ಮಣ್ಣಾಗಿ ಬಾಳಲೇಬೇಕು. ಅಂತೆ ಎತ್ತ ನೋಡಿದರೆ ಕತ್ತಲೆ, ಎತ್ತ ಮನೆಗೂ ಕೊಟ್ಟ ಮನೆಗೂ ಹೆಸರು ತರಬೇಕು. ಅಪ್ಪಾಜಿ, ನೀವು ಹೇಳುವ ಮಾತು ಸತ್ಯ. ಆದರೆ ಈ ವರದಕ್ಷಿಣೆ ಎಂಬ ಪೆಡಭೂತದಲ್ಲಿ ಆ ಧನಿಕರಿಜಿಗೆ ನಾನು ಕೊರಳೊಡ್ಡವಲ್ಲ ಅಪ್ಪಾಜಿ. ಛೇ ಛೇ, ಎಂತ ಮಾತನಾಡುತ್ತೀರಿ ಅಮ್ಮ? ಎಲ್ಲ ನಮ್ಮ ಹಣೆ ಬರ. ಇದಕ್ಕೆ ನಮ್ಮ ಹಣೆ ಬರೆಯಮ್ಮ, ಕಳೆಯಬಾರದು. ನಿನಗೆ ಅನುಗುಣವಾಗಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡುತ್ತೇನೆ. ಸುಖದಿಂದ ಇರಮ್ಮ. ನೀನು ಏನೇ ಹೇಳಿದರೂ ಅಷ್ಟೇ ಅಪ್ಪಾಜಿ. ಬಡವರ ಮನೆತನದಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಯಾರೂ ಕೈ ಹುಡುಕಿಲ್ಲ ಅಪ್ಪಾಜಿ. ನೀವು ದಯವಿಟ್ಟು ನನ್ನ ಮಾತನ್ನು ಕೇಳಿ ಅಪ್ಪಾಜಿ. ನೀನು ಬಯಸುವ ಗಂಡು ಈ ಊರಲ್ಲಿ ಯಾರು ಇದ್ದಾರಮ್ಮ? ಯಾಕಿಲ್ಲ ಅಪ್ಪಾಜಿ, ಅದು 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 ಅಂದರೆ ಅರ್ಧ ಮಾತಿಗೆ ಎತ್ತಕ್ಕೆ ನಿಲ್ಲಿಸಿವೆ ಅಮ್ಮ. ಏನಿಲ್ಲ ಅಪ್ಪಾಜಿ, ನಾವು ನಂಬಿರುವ ಆ ಶಿವನು ನಮ್ಮನ್ನು ಕೈ ಬಿಡಲಾರ. ಯಾರಾದರೂ ಒಳ್ಳೆ ಗಂಡನು ಸೃಷ್ಟಿಸುತ್ತಾನೆ ಅಂತ ಹೇಳಿದೆ ಅಪ್ಪಾಜಿ. ಹೌದಮ್ಮ, ಹೌದಮ್ಮ, ನೀನು ದೈವ ಭಕ್ತಳು, ಸ್ವರೂಪಳು. ಗಂಡು ಸಿಕ್ಕೇ ಸಿಗುತ್ತದೆ, ಚಿಂತೆ ಪಡಬೇಡಮ್ಮ.
ತಮಾಷೆ ಆಗೋಯ್ತು. ತಮಾಷೆ ಅಲ್ಲಮ್ಮ, ಈ- ತಮಾಷೆ ಅಲ್ಲಮ್ಮ. ಈ ಮುಜ ಜೀವನಿಗೆ ಮೊಮ್ಮಕ್ಕಳನ್ನು ಕಾಣುವ ಆಸೆ ಇದ್ದೆ. 2 ಮೊಮ್ಮಕ್ಕಳನ್ನು ಎತ್ತಿಕೊಡಮ್ಮ. ಆ, ಹೀಗೆ ಮಾತಾಡ್ತಿರ್ತೀರಾ? ಇಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಏನಾದ್ರು ಚಿಂತೆ ಗೀತೆ ಇದೆಯಾ? ಛೇ, ನನ್ನ ಆರೋಗ್ಯದ ಗತಿಯೇನಮ್ಮ, ಬೀಡಿ ಸಿಗರೆಟ್ ಸೇದಿ ಏನೋ ಆಯಾಸ ಬಂದಿರ್ತೈತಿ. ಆ, ಅದಕ್ಕಾಕಮ್ಮ ನೀನ್ ಚಿಂತೆ ಮಾಡೋದು? ಹೌದೌದೌದು, ಇದೀರಾ ಬನ್ನಿ. ಇಷ್ಟೊತ್ತಾದ್ರೂ ಇನ್ನೂ ಊಟ ಮಾಡಿಲ್ವಲ್ಲ? ಬನ್ನಿ ಅಪ್ಪಾಜಿ, ಹೋಗೋಣ. ಆಗಲೇ ನಡಿಯಮ್ಮ, ಇಬ್ಬರು ಕುಂತು ಊಟ ಮಾಡುವಣ.
ಎತ್ತಲಿ ಕರಂಗಿಲ್ಲ ಎತ್ತಲಿ ಮೇಲಂಗಿಲ್ಲ ಏನೇನೋ ಆದೀತಲ್ಲ ಹೇಳಕ್ಕೆ ಮಾತಿಲ್ಲ Oh my God, Father. ಆದ್ರೂ ಕಳಿಸಿಕೊಟ್ಟೆ ಅಲ್ಲ ಈ ಬ್ಯೂಟಿಫುಲ್ ಫಿಗರ್. ಮುಂದೆ ಸ್ಟಾರ್ಟ್ ಆಗ್ತದೆ ನೋಡಿ ನಮ್ಮ ಮೈ ಮೈ ಕೆಟ್ಟತ್ತಲ್ಲ ಮೈ ಮೈ ಕೆಟ್ಟತ್ತಲ್ಲ ಮೈ ಕೆಟ್ಟಿಲ್ಲ ತುಂಬಾ ಕಾಮರ ತುಂಬ ಬಿಟ್ಟದ ಕಳಲೆ ಕಂದ್ರಲ್ಲಿ ಮನಸ್ಸು ಮಾಡಿ ಸ್ವಲ್ಪ ಅಡ್ಜಸ್ಟ್ ಆದ್ರೆ ಸಾಕು ನನಗೇನು ಕೊಡ್ತೀಯ ಅಂತೀನಿ ಕೊಡ್ತೀಯ ಫ್ರೀಯಾಗಿ ಕೊಡ್ತೀರಲ್ಲ ಬೇಕು ಅಂದ್ರೆ ಬೇಕು ಅಂದ್ರೆ 4 ಜಾಕೆಟ್ 4 ಲಂಗನು ಹೊಲ್ಸ್ಕೊಡ್ತೀನಿ ಆಯ್ತು ಏನಪ್ಪ ಸಾಕು ಮಾಡೋದನ್ನ ಪುರಾಣ ಮೊದಲು ಬಂದ್ರೆ ಕೆಲಸ ಆಗುತ್ತೋ ಇಲ್ಲೋ ಆಟ ಹೇಳು ಆಗಲ್ಲ ಅಂತ ನಾನು ಯಾವಾಗಲೇ ಹೇಳಿದರೆ ಮುಂದೆ ನಾನು ಇರೋದೇ ನಿಮ್ಮಂತ ಕೆಲಸ ಮಾಡಕ್ಕಳಲೆ ತೋರಿಸ್ರಿ ಆಗುವ ಈಗ ಸೆಟ್ ಮಾಡಿ ಬಿಡಿಸ್ಕೊಳ್ಳೋದು ಹೌದೌದು ಅದಕ್ಕೆ ಒಣ ಹೊಡ್ಕೊಂಡು ಕುಂತಿದ್ದೆ ಅಂತೀನಿ ಅದೆಲ್ಲ ನನಗೊಂದು ಅಳತೆ ಹೊಲ್ಸ್ಕೊಡು ಅಂತೀನಿ ಮಾಮ ಇಷ್ಟಿರು ಮಾಮ ಹೊಲ್ಕೊಡ್ಬೇಕು ನೋಡು ಮತ್ತೆ ಅಂತೀನಿ ಅಂದಾಜಿಗೆ ಅಕ್ಕ ಕೆಲಸ ಮಾಡಲ್ಲ ಕಳಲೆ ನಾನು ಏನಿದ್ರು ಕರೆಕ್ಟ್ ಆಗುತ್ತೆ ಕರೆಕ್ಟ್ ಕೆಲಸ ಮಾಡಲೆ ಹಾಗೆ ಹೋದ್ರೆ ಒಪ್ಕೊಳ್ಳಲ್ಲ ಮರ ಎಲ್ಲನು ಇದು ಕುಂತ್ರ 4 ಮಂದಿ ಅವ್ರು ನೋಡಿ ಬಾಯಿ ಮೇಲೆ ಕೈ ಹಿಡ್ಕೋಬೇಕು ಹಂಗಿರ್ಬೇಕು ನೀವು ಒಲಿಯೋದು ಇಲ್ಲಪ್ಪ ನಾ ಇನ್ನು ಬ್ಯಾಚುಲರ್ ಮನೆಯದು ನೀವು ನನಗೆ ಹೇಳ್ಕೊಡಬೇಕು ಇಲ್ಲ ನಿಮ್ಮ ಅಪ್ಪ ನಡ್ಕೊಂಡು ಏನ್ ಮತ್ತೆ ಫಿಲಂ ಸ್ಟಾರ್ಗಳಿಗೆ ಹೊಲ್ಸ್ಕೊಟ್ಟಿದ್ದೀನಿ ನಾನು ಮುಂದೆ ನನ್ನ ಹತ್ರ ಬರೋದು ಮದುವೆ ಎಲ್ಲೆಲ್ಲಿ ತೂತು ಬಿಟ್ರೆ ಚಂದ ಕಾಣುತ್ತೆ ಎಲ್ಲೆಲ್ಲಿ ನಾವು ಸಿಂಪಲ್ ಬಿಟ್ರೆ ಚಂದ ಕಾಣುತ್ತೆ ಅಲ್ಲಲ್ಲಿ ಮಾತ್ರ ನಾವು ಸಿಂಪಲ್ ತೂತು ಬಿಟ್ಟು ಹೊಲ್ಕೊಡು ಮತ್ತೆ ನನಗೊಂದು ನಾವು ಸಿಂಪಲ್ ಐತೆ ಬೇರೆ ಏನಲ್ಲ ಹಿಂದಕ್ಕೊಂದು ಮುಂದಕ್ಕೆ ಬಿಟ್ಟು ಕೈದು ಕರಕತ್ತೀಯಮ್ಮ ಬೇಕೇನು ಹಂಗೆ ಅಂತ ಚಿಕಿಟ್ ಬೇಕಾ ಬೇಕು ಅಂದ್ರೆ ನಮ್ಮ ಮನೇಲಿ ಕೊಟ್ಟು ಕಳಿಸ್ಲೇನ್ ಮತ್ತೆ ಅಂದಾಜಿ ಕಾಪಿ ಮಾಡಿ ಅಟ್ಕಾಸಿ ಕೆಲಸ ಎಲ್ಲ ಕಳಲೆ ನಮ್ದು ಕರೆಕ್ಟ್ ಅಳತೆ ಕರೆಕ್ಟ್ ಕೆಲಸ ಕಳಲೆ ಆದ್ರೂ ಬೇಡ ಮಲ್ಲಯ್ಯ ನೀ ಹೇಳ್ದಂಗ ಅಳತೆ ಕೊಡ್ತೀನಿ
ನನ್ನ ಅಂದಾಜು ಕರೆಕ್ಟಾಗಿ ಟೊಂದು ಕೊಡ್ಬೇಕು ನೋಡು ಮತ್ತೆ ನೀನು ಕರೆಕ್ಟಾಗಿ ನಿಮ್ಮ ಅಳ್ತ ಸಿಕ್ಕರೆ ಸಾಕು ನೋಡಲಿ ಕೊಟ್ಟು ನೋಡಲಿ ಅದು ತಕ್ಕ ಇಲ್ಲಿ ಅವ ಯಾಕೋ ಕೈ ತಗೊಂಡ್ಬರ್ತಾನೆ ಯಾವ ಫೀಮೇಲ್ ಹಾಕ್ಬಿಟ್ಟಂತೆ ಅಳತಿದಿಲ್ಲ ನಿನ್ನ ಹತ್ರ ಯಾಕೆ ಉದಾಯ್ತು ಮನೆಗೆ ಯಾಕೆ ಉದಾಯ್ತಿ ಇಷ್ಟು ದೊಡ್ಡಗಳೇ ಎಲ್ಲ ಯಾರಪ್ಪ ಈ ಟೂತ ಇರ್ತೈತಿ ಅದೇ ತಪ್ಪ ಇದ್ರೆ ಯಾರೇ ಗೊತ್ತೈತಿ ಆಯ್ತು ಬಿಡ ಮರಗೆ ಅಂದಂಗೆ ಅಂದಾಗ ನನ್ನ ಹೆಸರು ಹೇಳಬೇಕೇನು ಮಾಮ ಹೇಳಬೇಕೇನು ನಿಮ್ಮ ಅವ್ರ ಬಿಟ್ಟಿಗೆ ಹೇಳೇನ ನನ್ನ ಹೆಸರು ಕರೆಕ್ಟ್ ನಿನ್ನ ಹೆಸರು ನಾನು ಅಲ್ಲಪ್ಪ ನಾನು ನಿನಗೆ ಏನಾಗತ್ತಮ್ಮ ನನಗೆ ಮೈ ಜುಮ್ ಜುಮ್ ಅಂತ ಕಳಲೆ ಮೈ ಚುಮ್ಮ ಅದು ಚುಮ್ಮ ನಂಗಿಲ್ಲಲ್ಲ ಸಾಕಷ್ಟೇ ಅದು ಜುಮ್ ಅನ್ನಲ್ಲ ಆಯ್ತು ಬಿಡಪ್ಪ ನನ್ನ ಹೆಸರು ಮಂದು ಅಂತ ನೋಡಪ್ಪ ನನ್ನ ಹೆಸರು ಮಂದಾಕಿನಿ ಅಂತ ಎಲ್ರು ಪ್ರೀತಿಯಿಂದ ತಿಳ್ಕೊಂತಾರಲ್ಲ ಮಾಮರು ಅವರೆಲ್ಲ ಪ್ರೀತಿಯಿಂದ ಮಂದು ಮಂದು ಡಾರ್ಲಿಂಗ್ ಮಂದು ಅಂತ ಹೇಳ್ತಾರೆ ನೋಡು ಮತ್ತೆ ಮಾಮ ಏನಪ್ಪ ಅದು ದೊಡ್ಡದಿರೋದು ಏನ ದೊಡ್ಡದಿರೋ ಗಾಳ ಹೋಗ್ಲಿ ಬಿಡು ನನ್ನ ನಿಂಗೆ ಹೆಸರು ಗೊತ್ತಾಗ್ತಿಲ್ವಲ್ಲ ಮಿಶಿ ಮಾಮ ನೀವು ಇಷ್ಟಂತ ಕರೆದ್ರಲ್ರಿ ಏನಪ್ಪ ನೀವು ಇಷ್ಟಂತ ಕರೆದ್ರಲ್ಲ ಮಿಷಿನ್ ಅಂತಲೇ ಕರೀರಿ ಮಿಶಿ ಅಂತ ಕರ್ಲೇನು ಬ್ಯಾಡ ಒಮ್ಮಯ್ಯ ಬ್ಯಾಡ ಬಾಳೆ ಹಣ್ಣು ತಿನ್ನಿಸೋದು ಬ್ಯಾಡ ನಾನು ಹಿಡಿಸ್ಕೊಳ್ಳೋದು ಬ್ಯಾಡ ಅಷ್ಟೇ ಬೇಡ ಅಂತ ಅಲ್ಲ ಬೇಡ ನನ್ನ ಬೇಡ ಮಾಡಿ ನಮ್ಮ ಜೋಡ ನೀವು ಏನ್ ಬಿಡಿಸ್ತೀರಿ ನಿಂಬು ಸೋಡ ಅಪ್ಪ ಸಾಲ ಗಿಡ ಯಾತ್ರದ್ದು ಬ್ಯಾಡ ನೀವೇನಾದ್ರೂ ನನ್ನ ಪಿರುತಿ ಮಾಡಕ್ ಹತ್ತಿದ್ರೆ ಈಗಿನ ಕಾಲದ ಹುಡುಗಿರು ಅದ್ ಹೆಂಗ್ ಫ್ಯಾಷನ್ ಡ್ರೆಸ್ ಹಾಕ್ತಾರೋ ಹಂಗ್ ಹೊಲ್ದು ಕೊಡ್ಬೇಕು ನೋಡು ಮತ್ತ ಹಾಕಿದ್ರ ಮಾತ್ರ ಆಯ್ತ ಆಯ್ತಪ್ಪ ನಾವು ಕೊಡೋದೇ ಹೆಚ್ಚ ಒಳ್ಳೆ ಡ್ರೆಸ್ ಕೊಡ್ತಿದ್ರಿ ಸುಮ್ನೆ ಹಂಗೆಲ್ಲ ಎಲ್ಲ ಹೋಗ್ಬೇಡ ಮರಯ್ಯ ಅದಕ್ಕೆಲ್ಲ ಬಾರಿ ಬೈಕ್ ಮಾಡಬೇಕಾಗತ್ತಿ ಆಗ್ಲಿ ಬಿಡ್ರಿ ಅದೆಷ್ಟಾಗುತ್ತೆ ಆಗ್ಲಿ ನೀವು ಕೇಳೋದು ಹೆಚ್ಚ ನಾವು ಕೊಡೋದು ಹೆಚ್ಚ ಅಲ್ಲ ಮಾವೊಂದು ನಿಗುರ್ಕೊಂಡ್ಬಿಟ್ಟೈತಿ ನಾ ಯಾಕೆ ಬೇಡ ಅನ್ಲಿ ಮಾಮ ಇದೇ ಖುಷಿಗೋಡಿ ಒಬ್ಬ ತೊಡಿ ಮನೆಗೆ ಶಿವಡುಗೆ
ಅಮ್ಮಯ್ಯ ಅಮ್ಮಯ್ಯ ಏನಪ್ಪ ಅದು ಮಾಡಿದ್ದು ಏನಾ ಮಾಡಿದ್ದ ಬಿಲತೆ ಮಾಡಬೇಡಪ್ಪ ಮಾಡಬೇಡ ಅಂದಂಗ ಅದೇನು ಮಾಡಿದ್ದು ಕ್ಷಣಿಕ ಕಾಮಗಾಟಕ್ಕೆ ಬಲಿ ತೆಗೆದುಕೊಳ್ಳುತ್ತಿದೆಯಲ್ಲ ಯಾವುದೇ ಬಲಿ ಹೊಡೆಯಬೇಕು ಇಲ್ಲ ಇಲ್ಲ ನಿನ್ನ ಒಡೆಯದೇ ಬರುವುದು ನೀನು ಬದುಕಿದ್ದ ನಿನ್ನ ಅದೆಷ್ಟೋ ಜನ ಬಾಲ್ಯನನ್ನು ಹಾಳು ಮಾಡುತ್ತಿದೆಯೋ ಗಂಗು ಏನು ಮಾಡುತ್ತೀರಿ? ಗಂಗು ಅದೇ ಚಾ ಹೊಡಿ ನಿನಗೆ ತ್ಯಾಗ ತಕನ ಹೊಡಿ ಈಗ ನನ್ನ ವಿಜಯೋತ್ಸವ ಮುಗಿದಿದೆ ಈಗ ನಿನಗೆ ತೃಪ್ತಿಯಾಗ ತಕ್ಕನ ಹೊಡಿ ಗಂಗು ನೀನು ಮಾಡಿದ್ದು ತಪ್ಪು. ಏನು ಮಾಡ್ತೀರಿ? ಹೌದಜ್ಜ ನಾನು ಮಾಡಿದ್ದು ತಪ್ಪೆ ಯಾಕಂದ್ರೆ ನಾನು ಬಡವ ನನ್ನ ಹತ್ರ ಹಣ ಇಲ್ಲ ನನಗೆ ಯಾವ ಮಂತ್ರಿ ಬೆಂಬಲವೂ ಇಲ್ಲ ಹಾಗಾಗಿ ನಾನು ಮಾಡಿದ್ದು ತಪ್ಪಲ್ಲವೇ ಗಂಗು ಗಂಗು ಊರ ಜನ ಕಾದು ದೊಡ್ಡವರು ಅನ್ನಿಸ್ಕೊಂಬದ್ಕಿಂತ ಸುಮ್ಮನೆ ಇರೋದೇ ಮೇಲಲ್ಲಪ್ಪ. ಅಜ್ಜ ಹಾಗಂತ ನಾವು ಸುಮ್ಮನೆ ಕುಳಿತಾರೆ ಇವತ್ತು ಅವನ ತಂಗಿನ ನಾಳೆ ನನ್ನ ತಂಗಿನ ನಾಡಿದ್ದು ನಿನ್ನ ಪ್ರಾಯದ ವಸತಿಯಲ್ಲಿ ನಿಂತಿದ್ದು ನಿಮ್ಮ ಸ್ವಂತ ಮಗಳನ್ನೇ ಮೋಸದಿಂದ ಕದ್ದು ತಂದ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬೀದಿಗೆ ಎಸೆದಂತೆ ಅಜ್ಜ ಹಾಗಂತ ನೀನು ಜೀವನ ಹಾಳು ಮಾಡಿಕೊಂಡು ಇರುವುದು ಏತಕ್ಕೆ ಗಂಗು? ಅಜ್ಜ ಶಿವ ಬ್ರಹ್ಮ ಹರಿ ಶಿಶುರೂಪ ಮಾಡಿ ತೊಟ್ಟಿಲಲ್ಲಿ ತೂಗು ತಾಯಿ ಕುಲನೇ ನೋಡಜ್ಜ ತಾಯಿ ಕುಲದ ತಲೆ ಕಡಿತೀನಿ ಪ್ರಾಣ ಹೋದಲು ತಲೆ ಇದೆಯಲ್ಲ ಗಂಗು ಗಂಗು ಈ ದೇವಿಯ ಕೃಪೆಯಿಂದ ನಿನ್ನ ಮೇಲೆ ನಿಂತರೆ ನಿನಗೆ ಏನು ಆಗುವುದಿಲ್ಲ, ಭಯಪಡಬೇಡ. ಗಲಾಟೆ ಯಾಕೆ ಕೇಳಿಸಲಿಲ್ಲ ಇರಲಿ ಅಜ್ಜ ಇರಲಿ ಬರಲಿ ಅಜ್ಜ ಬರಲಿ ಬರೋದೆಲ್ಲ ಬರಲಿ ಭಾರತ ದೇಶದ ಎಲ್ಲರ ಹೆಣ್ಣು ಮಕ್ಕಳನ್ನು ಮುಟ್ಟಿನ ಸುಟ್ಟೋಕ್ತಿಯನ್ನು ಸಿದ್ಧಾಂತವನ್ನು ತೋರಿಸುತ್ತೇನೆ ಎದುರಾಡಿದವರೇ ಮುರಿದು ಈ ದೇಶದ ಈ ಮಣ್ಣಿನಲ್ಲಿ ಅಡಗಿರುವ ದೇಶಾಭಿಮಾನವನ್ನು ಎತ್ತಿ ತೋರಿಸುತ್ತೇನೆ. ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ
ನೀವು ಸಾಹುಕಾರರೇ, ನೀವು ಮಾಡಿದ ಉಪಕಾರ ನಾನು ಮರೆತಿಲ್ಲ, ನಿಮ್ಮನ್ನು ಕ್ಷಣದಲ್ಲಿಯೂ ಮರೆಯುವುದಿಲ್ಲ. ನಮ್ಮ ದೇಶ ರಾಮರಾಜ್ಯವಾಗಬೇಕೆಂದರೆ ಇಂಥ ಕಾಮುಕರೆಲ್ಲ ನಾಶವಾಗಲೇಬೇಕು. ನೋಡು ಗಂಗು, ಓದಿ ವಿದ್ಯಾವಂತರಾದರು ಕೆಲಸವಿಲ್ಲ, ಹಾಗಾದರೂ ಒಪ್ಪತ್ತಿನ ಗಂಜಿಗೆ ಸಾಲದು. ಈ ಕಟ್ಟಿದ ಕನಸು ನನ್ನ ಸಾಗಲು ಸಾಧ್ಯವೇ? ನೀನು ನಾ ಹೇಳಿದಂತ ಕೇಳಿ ನನ್ನ ಪರವಹಿಸಿದರ ನಿನ್ನೆಲ್ಲ ಕನಸುಗಳ ಕೇವಲ ಒಂದೇ ಒಂದು ದಿನದಲ್ಲ ಸಾಗುವಂತೆ ಮಾಡುತ್ತಾನ. ನೋಡಿದ್ಯಾನೋ ನಮ್ಮ ದಡೆ ಹೇಳಿದ ಮಾತು ಹೆಂಗ್ ಹೇಳ್ತಾರ ನೋಡು. ಸರಿ ಅಜ್ಜ, ಸರ್ ನಿಮ್ಮಂತವರು ಕೋಟಿಗೊಬ್ಬರು. ಈ ಅನ್ಯಾಯ ತುಂಬಿದ ಈ ಜಗತ್ತಿನಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ ಅಂದುಕೊಂಡಿದ್ದ ನನಗೆ ನಿಮ್ಮಂತ ಕರುಣಾಳುಗಳು ಇದಿರಂತ ಗೊತ್ತಾದ ಮೇಲೆ ನನಗೆ ಅದೆಷ್ಟು ಆನಂದವಾಯಿತು. ಮರು ಜನ್ಮ ಅಂತ ಇದ್ದರೆ ನಿಮ್ಮ ತಮ್ಮನಾಗಿ ಹುಟ್ಟಬೇಕನ್ನಿಸುತ್ತೆ ಸರ್. ಮರು ಜನ್ಮ ಅಲ್ಲ ಕಣೋ, ಇವತ್ತಿನಿಂದಲೇ ನೀನು ನನ್ನ ತಮ್ಮ. ನಮ್ಮಿಬ್ಬರಿಗೆ ಈ ಹಿರಿಯರಾದ ರಾಮಜ್ಜ. ನಿಮ್ಮ ಈ ಬಾಂಧವ್ಯ ನೂರಾರು ಚಿರಕಾಲ ವಹಿಸುತ್ತೆ ಇರಬೇಕೆಂದೇ ನಿಮ್ಮ ಮಾತು ಸಾಹುಕಾರರೇ. ಹೋಗಿ ಬನ್ನ. ಮುಂದೆ ನಿನ್ನಿಂದ ಕೋಲು ಮಿಂಚಟ ಮಿಂಚುವುದು ಸೂರ್ಯ ಸಿಂಹನಕ್ಕೆ ಅಂಗ ಅಂಗ
ಹಾಲು ಬೇಕೇನ್ರಿ ಹಾಲು ಅಲ್ರಿ ನಮ್ಮದು ಗಟ್ಟಿ ಹಾಲ್ರಿ ಹಲೋ ಯಾರು ಬೇಕ್ರಿ ಹಾಲು ಹಾಲು ಯಾರು ಹಾಕ್ಯಂತ್ರಿ ಹಾಲು ನಮ್ದು ಗಟ್ಟಿ ಹಾಲು ಶೇರ್ ಅಟ್ಟಿ ಅಲ್ಲಿ ಹಂಗೆಲ್ಲ ತಟ್ಟೆ ತೋಗಂಗಿಲ್ರಿ ಅಂತ ಗಟ್ಟಿ ಹಾಲ್ರಿ ನಮ್ದು ಮುಖ ನೋಡಿ ಹಾಕ್ತಿವ್ರಿ ಹಾಲು ಅಂದ್ರೆ ನಾವೆಲ್ಲರಿಗೂ ಹಾಕಲ್ರಿ ಅಂತ ಹುಡುಗಿಯರಿಗೆ ಮಾತ್ರ ಹಾಕ್ತಿವ್ರಿ ಹಾಲು ಗಟ್ಟಿ ಹಾಲು ನಡುವೂರಾಗ ಕಡಿದರ ಕಡಿದು ಕಡಿದರ ಬಿಡಲಿಲ್ಲ ಬಿಟ್ಟ ಜಲ್ದಿ ಮಗಳೆಲ್ಲ ನೀ ಬೆಳೆದರ ಬಿಡಲಿಲ್ಲ ನಿಮ್ಮೊಬ್ಬರಲ್ಲ ಯಾರಂಜಿಗೆ ನನಗಿಲ್ಲ ಹುಡುಗರಂದ್ರೆ ಬಾರರೆ ಅದು ನೋಡಿ ಡೂಪ್ಲಿಕೇಟ್ ಅಂದ್ಕೊಂಡ ಪಕ್ಕ ಹೊರ್ದಿರಲ್ಲ ಮಾಲೆ ಹೂವಿನ ಪಾಡದೆ ಬೆಳ್ಳಗೆ ಅಲ್ರಿ ನಮ್ದು ಕರೆ ಅಲ್ರಿ ಗಟ್ಟಿ ಹಾಲು ಅಲ್ರಿ ಅಲ್ಲ ಅಲ್ರಿ ನಮ್ದು ಗಟ್ಟಿ ಅಲ್ರಿ ಕರೆ ಹಾಲು ಅಂದ್ರೆ ನಾವು ಹುಡುಗಿಯರಿಗೆ ಮಾತ್ರ ನಿಮ್ಮಂತ ಹುಡುಗಿಯರು ಬೆಳ್ಳಗಿರೋ ಹುಡುಗಿಯರಿಗೆ ಹಾಕೋದು ನೀನು ನೀರ ನೀನು ಕೊಂದರಲ್ಲ ಮುದುಕ ನೀರು ಮುಟ್ಕೊಂಡಿದೆ ಇಲ್ಲೆಲ್ಲರೂ ಬಂದಿದ್ರಲ್ರಿ ಅವ್ರು ಯಾರು ಹಾಕೋದು ನಿನ್ನಂತ ಹುಡುಗಿಯರಿಗೆ ಹಾಕೋದು ನಾನು ಅಷ್ಟೋಯ್ತು ನನಗ ಗಟ್ಟಿ ಹಾಕಿರ್ರಿ ನಿನ್ ಗಟ್ಟಿ ಹಾಲು ಜೊತೆ ಹಲ್ಕ ಕೆಲಸ ಬೇರೆ ಮಾಡಕ್ಕೆ ನಿಮಗೆ ರೀ ಹಾಕೋದು ತಿಳ್ಕೊಂಬೇಡ್ರಿ ಅಂದ್ರೆ ಗಟ್ಟಿ ನಿನಗಿನ್ನೂ ಗೊತ್ತಿಲ್ಲ ನಾ ಯಾರಂತ ಗೊತ್ತಿಲ್ಲ ಅಂತೀನಿ ಅಲ್ರಿ ನಮ್ಮ ತಪ್ಪಗಳಿಗೆ ನಾನ್ ಯಾರಂತ ಗೊತ್ತಿಲ್ಲ ನಾನ್ ಯಾರಂತ ನಿನಗೆ ಗೊತ್ತಿಲ್ಲ ಅಲ್ರಿ ನೀನ್ ಯಾರಂತ ನನಗೆ ಗೊತ್ತೈತೆ ನಾನ್ ಯಾರಂತ ನಿನಗೆ ಗೊತ್ತಿದ ಹೌದನೇ ಸಾಕು ಮಾಡಿ ನಿನ್ ದಿಮಾಕಿನ ಮಾತು ತೋರ್ತೀನಿ ನಡಿ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ನಮ್ಮ ಮಾಮ ಪೊಲೀಸ್ ಕಸ್ಟಡಿ ಕೆಲಸ ಮಾಡಕ್ಕತ್ತೇನು ಅವನು ಒಂದು ಮಾತು ಹೇಳ್ದ ಅಂದ್ರೆ ನೀನು ಕಿತ್ತು ಕೈ ಕೊಡ್ತಾರೆ ನೆಟ್ಟು ಮೊಹೆಟ್ಟು ಅದನ್ನೆಲ್ಲ ನಾನೇ ಪೊಲೀಸ್ ಮಾವೆಲ್ಲಿದ್ದಂದ್ರಿ ಪೊಲೀಸ್ ಅಲ್ಲ ಯಪ್ಪನದು ಏನ್ ನೋಡಿ ಪೊಲೀಸು ಅಂತ ಕಳ್ಳ ಏನೈತೆ ಬರೀತಾರೆ ಅಂತ ಅದು ಪೊಲೀಸ್ ಅಂತ ನಿಮ್ದಾಗ
ತಂದೆ ಕಾಟಮಲಿಂಗೇಶ್ವರ, ನಿನ್ನ ಕರುಣೆಯಂತೆ ಪ್ರತಿ ವರ್ಷದಲ್ಲಿ ನನ್ನ ಪ್ರೇಮ ಹೇಗೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಿದ್ನೋ ಈ ವರ್ಷನೂ ಅದೇ ರೀತಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುವಂತೆ ಹರಿಸು ತಂದೆ. ಈ ನಿನ್ನ ನಾಮಾಂಕಿತವನ ಬಿರುದವನ್ನು ನೀನು ಉಳಿಸ್ಕೊ ತಂದೆ.
ಯಾವುದಿಷ್ಟವೋ ಅದನ್ನ ಯಾರು ನೀವು? ನಾನೇ ಈ ರಾಜೇಂದ್ರ ವಿದ್ಯೆ. ಅಯ್ಯೋ ಅವಿವೇಕಿ, ನೀನ್ ಯಾಕೋ ಬಂದೆ ಇಲ್ಲಿ? ಮರಳಿನಿಂದ ಪುಷ್ಪವನ್ನ ಮಧುಮಂಗಳನ್ನ ಉಪ್ಪಿಯನ್ನ ಏಕೆ ಬಂದೆ ಎಂದು ಕೇಳುವುದಿಲ್ಲ. ಅದಕ್ಕೆಂದು ನಾ ಹೇಳ್ತಿರುವೆ ಕೇಳು. ನಾನು ಬಂದಿರುವುದು ನಿನ್ನ ಸ್ಪರ್ಶಿಸೋದಕ್ಕೆ, ಅದು ತುಂಬಿದ ನಿನ್ನ ಕಣ್ಣುಗಳ ಮುತ್ತಿನ ಅಮೃತ ಪಾನಕ್ಕೆ. ಬೇಡ ವಿಕ್ಕಿ, ಬೇಡ. ಈ ರೀತಿ ಕಂಡ ಹೆಣ್ಣು ಮಗಳನ್ನು ಮೈ ಮುಟ್ಟಲು ಬರಬೇಡ. ಈ ರೀತಿ ಬಂದಿದ್ದೆ ನಿಜವಾದರೆ ನಿನ್ನನ್ನು ಹುಚ್ಚ ಎಂದು ತಿಳಿದು ಜನ ಕಲ್ಲು ತಗೊಂಡು ಎಸೆದು ಜನಗಳ ಚಿಂತೆ ಇಲ್ಲ, ಹರಕನೆಂದರು ಅಡ್ಡಿಲ್ಲ. ನಿನ್ನ ದೇಹದ ಸುಖ ಸಿಕ್ಕಿದರೆ ಸಾಕು. ಬೆಳದಿಂಗಳ ಬಾಲೆ ಎತ್ತಿರುವ ನಿನ್ನೊಂದಿಗೆ ಆಡುವ ಯೋಗ ದೊರಕಿದರೆ ಸಾಕು. ನೋಡು ವಿಕ್ಕಿ, ನಾನು ಯಾವಾಗಲೇ ಒಬ್ಬರನ್ನು ಮನಸಾರೆ ಪ್ರೀತಿಸುತ್ತೇನೆ. ಪ್ರತಿಯೊಬ್ಬರ ಪ್ರೀತಿಗೋಸ್ಕರ ಅಳಿ ನಿಂತಿರುವ ಈ ಪ್ರೇಮ ಪುಷ್ಪವನ್ನು ತನ್ನ ಪೂಜೆಗೋಸ್ಕರ ಬಾಯಿಂದ ಕರೆಯುವುದು ಯಾವ ಧರ್ಮ? ಧರ್ಮ ನನಗೆ ಗೊತ್ತಿರುವುದು ಒಂದೇ ಒಂದು ಧರ್ಮ. ಬೇರೆಯವರ ಹೆಣ್ಣು ಮಕ್ಕಳನ್ನು ಕಾಡುವ ಧರ್ಮ. ಅಂದಾಗೆ ನಿನ್ನ ಪ್ರೇಮರು ಯಾರೆಂಬುದು ತಿಳಿಸಬಹುದಲ್ಲವೇ? ನನ್ನ ಪ್ರಿಯತಮ, ಈ ಊರಿನ ಮುದ್ದಿನ ಕಣ್ಮಣಿ ಪ್ರೇಮ್ ಅಂತ. ಹತ್ತು ಬಾಯಿ ಉಚ್ಚೇಣ ಇನ್ನೊಂದು ಸಾರಿ ಅವನ ಹೆಸರು ಎತ್ತಿದರೆ ಕತ್ತರಿಸಿಬಿಟ್ಟೆ. ಬೇರೆ ಯಾರಾಗಿದ್ದರೆ ನಾ ಸ್ವಾತ ಸುಮ್ಮನಾಗುತ್ತಿದ್ದೆ. ಪ್ರೇಮಿನ ಪ್ರಿಯತಮಂತ ಗೊತ್ತಾದ ಮೇಲೆ ಒಂದೇ ಒಂದು ಕ್ಷಣವಾದರೂ ನನಗೆ ಸರಿಯಾಗಿ ಹಾಸಲೇ. ಲೇ, ಕೂಲಿಗಾಗಿ ಬೊಗಳುವ ನಾಯಿ ನೀನು. ನನ್ನ ಪ್ರಿಯಕರನ ಪವಾಡ ನಿನಗಿನ್ನೂ ತಿಳಿದಿಲ್ಲ. ನೀನು ಈ ರೀತಿ ಹುಚ್ಚನಾಗಿ ಮಾತಾಡಿದ್ದು ನನ್ನ ಪ್ರೇಮ್ಗೆ ಏನಾದ್ರೂ ಗೊತ್ತಾಗಿದ್ರೆ ರಣಚಂಡಿಗೆ ಆಹುತಿ ಕೊಡುವ ಹತ್ರ ನಿನ್ನನ್ನು ಸಹ ಆಹುತಿ ಕೊಡ್ತಿದ್ದ. ನಿನ್ನ ಪ್ರಿಯತಮನೊಬ್ಬನ ಗಂಡಸ ನಾವೆಲ್ಲ ಕೈಗೆ ಬೆಳಕಂತ ಹೆಂಗಸಂತ ಕೊಡಿದರೆ ಅದೆಷ್ಟೋ ಜನ ಹುಡುಗಿಯರನ್ನು ನಡುವ ರಸ್ತೆಯಲ್ಲಿ ಚೀಲಾಟ ಮಾಡೋ ಸರದಾರ ಕಡೆ ನೀನ್ ಯಾವ ಲೆಕ್ಕ ಶರಣಾರ್ಥದಲ್ಲಿ ಕಿಟ್ಟಿಸುವೆ ನಿನ್ನ ರೆಕ್ಕೆ ಬುಕ್ಕ. ಯಾವ ನಿನ್ನ ಶಿವಪ್ಪದಲ್ಲಿ ಕರಡಿ ನಾನು ಕಡೆ ಕಲಿಯುಗದ ಅಭಿಮಾನ್ಯ ತುಂಬಾ ಥ್ಯಾಂಕ್ಸ್. ಒಳಗಡೆ ಬಂದಿದ್ಯಾ? ಹೊರಗಡೆ ಹೋಗೋ ಪ್ರಯತ್ನ ಮಾಡಬೇಡ್ರಿ. ನೀನೀಗ ತೋಳದ ತಡ್ಡಿಯಲ್ಲಿರುವ ಕುರಿಮರೆ ಸಿಲಿಂಡ್ರಾಗ ಏನೋ ಶರಣ್ ಆ ಮಾತನ್ನು ಕನಸಿನಲ್ಲಿ ನೆನೆಸಿಕೊಳ್ಳಬೇಡ. ಚೀಲವಂದರ ಮಾದಾರಾಜಕ್ಕೂ ನಿಮ್ಮಂತ ಪೋಲಿ ಪುಂಡರಿಂದ ಗೂಟಿ ನಿಲುವಡೆದು ಕೋಟೆ ತೆಗೆಯತೀರ ಅನ್ನೋದನ್ನು ಮರೆಯಬೇಡ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲೆ. ಮರ್ಯಾದೆ ತಾನಾಗಿ ತಾನು ಒಲಿದು ಹೊಂದಿರುವ ಹೆಣ್ಣನ್ನು ಮಾತ್ರ ಪ್ರೀತಿಸಬೇಕು. ಒಂದು ನೀತಿನ ಗೊತ್ತಿಲ್ಲದ ನಿನ್ನಂತ ಮೌಲ್ಯ ಬಿಟ್ಟರಿಗೆ ನಮ್ಮಲ್ಲಿರುವ ಮಾನವೀಯತೆ
ಗಾಡಿ ಬಿಡ್ತಾ ಇದೆಯಾ? ಅಷ್ಟಕ್ಕೂ ಇವಳಿಗೂ ನಿನಗೆ ಏನೋ ಸಂಬಂಧ? ಇವಳೇ ನಿನಗೆ ಕಟ್ಟಿಕೊಳ್ಬೇಕೆಂದ್ರೆ ಹೆಂಡತಿ ನಿನ್ನ ಒಡ ಹುಟ್ಟಿದ ಅಕ್ಕ ತಂಗಿ 3 ದಿನ ಇಟ್ಟುಕೊಂಡು ಮಲಗೋದು ಸುಳ್ಯರಿಗೆ ಯಾಕೆ ನನಗೇನು ರಗಳೆ? ಏ ಲೋಪ ನಾನು ನಾಡಿದ ದಂಡು ಭೂಮಿ ಚಿತ್ರದುರ್ಗದ ಗಂಡಿ ಮೆಟ್ಟಿನ ಮಣ್ಣನ ಮಗನಾಗಿ ಇಂಥ ಮಾತನಾಡಕ್ಕೆ ನಾಚಿಕೆ ಆಗದಿಲ್ಲವೇ? ಇಂಥ ಮಣ್ಣಿನಲ್ಲಿ ಹುಟ್ಟಿರೋ ನಾವು ಸ್ತ್ರೀಯರನ್ನು ಹೀರೆ ಮಣಿಗೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಣಬೇಕು ಹೊರತು ನಿನ್ನಂತ ಕಾಮದ ಕೊಂಡಿಂದ ಅಲ್ಲ ಕಣಲೇ. ರಾಜ್ಯ ಬಿಟ್ಟು ಪ್ರೇತವೇ ಮನಸ್ಸು ಗೆಲ್ಲುವ ನೀನಲ್ಲವೇ? ನಮ್ಮದಾಗಲ್ಲ. ಏಕ್ ಮಾತ್ ದೊಡ್ಡ ನಾನು ಅಷ್ಟ ಕಡೆ ಜೀವನದಲ್ಲಿ ಮದುವೆ ಆಗದಾದ್ರೆ ಏನು ಮಾತ್ರ ಇಲ್ಲವಾದರೆ ಆ ಜನ್ಮ ಬ್ರಹ್ಮಚಾರ ಇರ್ತೇನೆ. ನೀನಾಗಲಾರೆ ಅಷ್ಟು ಸುಲಭವಾಗಿ ಉದ್ಧಾರ. ಈಗ ಹೋಗುತ್ತೇನೆ, ಹೋದರೂ ಮತ್ತೆ ಬರುತ್ತೇನೆ. ಇಬ್ಬರ ಪಾಲಿಗೆ ಶನಿ ಮಹಾತ್ಮನಾಗಿ నీకు ముందరుందే ముసలమ్మ పండుగ మళ్ళీ వస్తా మళ్ళీ వస్తాను. ನೋಡಿದ್ರ ಪ್ರೇಮ್, ಅವನು ಆಡಿದ ಮಾತುಗಳನ್ನು ಕೇಳಿದ್ರ? ಚಿಂದು ನೀನ್ಯಾಕೆ ಒಬ್ಬಂಟಾಗಿ ಕಾಡಿಗೆ ಬಂದೆ? ನೋಡಿ, ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ನೀವು ಈ ವರ್ಷ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗ್ಬೇಕಂತ ಆ ಕಾಟಮ ಲಿಂಗೇಶ್ವರ ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ. ಅಷ್ಟರಲ್ಲಿ ಈ ದ್ರೋಣ ಬಂದು ಈ ಕೃತ್ಯವನ್ನು ಹೆಸರಿದ. ಬರೇ ಫಸ್ಟ್ ಕ್ಲಾಸ್ ಅಲ್ಲ ಸಿಂಧು, ಫಸ್ಟ್ ರ್ಯಾಂಕು. ನಿಜವಾಗಿಯೂ? ಏಕೆ ಅನುಮಾನವ? ಹನುಮಾನ ಅಲ್ಲ, ಆನಂದ. ಆನಂದ ಕೂಡಲೇ ಆಡಲೇ ಸಾಧ್ಯವಾ? ಇದೇನು ಸಿಂಧು, ಯಾವಾಗ್ಲೂ ನಿಮ್ಗೆ ಇದೇ ಸಂತೋಷ. ಬನ್ನಿ, ನೀವು ಯಾವಾಗ್ಲೂ ತಮಾಷೆನೆ ಮಾಡ್ತೀರಪ್ಪ. ಏ ಸಿಂಧು, ಆ ಆನಂದ ಕೂಡಲೇ ಆಡಲೇ ಸಾಧ್ಯವಾ? ಆಯ್ತು, ನಿಮ್ಮಿಷ್ಟವೇ ನನ್ನ ಇಷ್ಟ. ನೀವು ಹಾಡಿ, ಅದಕ್ಕೆ ನಾನು ನರ್ತಿಸುತ್ತೇನೆ. ಹಾಗಾದರೆ ಈ ನರ್ತಿಸಲು ಸಿದ್ಧಳಾಗು ನೀನು ಬೇಗ. ಹಾಗೆ ಆಗಿ, ನಿಮ್ಮಿಷ್ಟವೇ ನನ್ನ ಇಷ್ಟ. Bye.
ನೋಡಮ್ಮ ಸ್ವಲ್ಪ ನೋಡಿದವ್ರು ಯಾಕೆ ಆಟಾಡ್ತಿ ಬಾಗಿ ಹತ್ತಿರ ಸಾಕ ಪೋಸ್ ಕೊಟ್ಟೇನು ಹುಡುಗ ಪೋಸ್ ಕೊಟ್ಟೇನು ಪೋಸ್ ಕೊಟ್ಟೇನು ಅದೇ ಕಣ ಹೇಳಿದ್ದು ರೆಡಿನಾ ರೆಡಿನಾ ರೆಡಿ ಅಂತ ಗೊತ್ತೇನೆ ರೆಡಿ ರೆಡಿ ನಾನು ಭಾಳ ದೂರ ನಾನು ಮೌನ್ ಬಿಟ್ಟಿಗೆ ಗೊತ್ತಾರು ಗೊತ್ತೋ ಮಾರಾಯ ಅದೇ ಕಡೆ ಸ್ವಲ್ಪ ಅಯ್ಯೋ ಕಡಿಮೆ ಗೊತ್ತಾವಲ್ಲ ಎಲ್ಲಿ ಒಂದು ಗುಟ್ಲಾಬೇಕು ನಿಗಡಿ ಸಾಂಗ್ ಗಡೆ ಕಡೆ ನೆಟ್ಕ ಕಡೆ ನೆಟ್ಕೊಂಡು ಮಾರಾಯ ಆಯ್ತು ಇದೆಲ್ಲ ನೀವು ಮಾಡ್ತೀಯಾ? ಕರೆ ಕರೆ ನಿಮ್ಮ ತಮ್ಮಳು ಎಷ್ಟು ಜನ ಕರೆಯಲಿ ಅದಕ್ಕೆ ನೋಡಲಿ ಮತ್ತೆ ನಮ್ಮ ಮನೆ ತಮ್ಮಳೆಲ್ಲ ಕರೆಯ ಮತ್ತೆ ಸರ್ನ ಅರ್ಜೆಂಟು ಹಂಗೆ ಮಾತ್ರ ಮಾಡ್ಬೇಡ ಕಣಿ ನೀನು ನಿನ್ನ ವಾಯ್ಸ್ ಸೂಪರ್ ಕಣಿ ನಿಮ್ಮ ಅವನ್ ಬಿಡ್ರಿ ಸೂಪರ್ ಯಾಕಲೆ ಕನ್ನಡದಾಗ ಗೊತ್ತಾದ್ರ ಬೈತಾತಿ ಅಲ್ಲ ಕನ್ನಡದಾಗ ಗೊತ್ತಾಗ್ತತಿ ಅಂತ ಬೈದ್ರೆ ಏನಾದ್ರು ನಾನು ಸರಿ ದಯವಿಟ್ಟು ಸ್ವಲ್ಪ ನಿಮಿಷ ಸ್ವಲ್ಪ ಕನ್ನಡದಾಗ ಗೊತ್ತಾದ್ರ ಬೈತೆ ಅನ್ನೋದು ಗೊತ್ತಾದ್ರ ಇಂಗ್ಲಿಷ್ ಏನು ಬೈಯಕತ್ತಿ ಅದು ಸ್ವಲ್ಪ ನಿಲ್ಸದೆ ಅದು ಸ್ವಲ್ಪ ನಿಲ್ಸ ಕನ್ನಡದಾಗ ಬೈದ್ರೆ ಗೊತ್ತಾಗುತ್ತಂತ ಇಂಗ್ಲಿಷ್ ಬೈಯಕತ್ತಿ ಇಂಗ್ಲಿಷ್ ಮಂಗ್ಲಿಷ್ ಕಲ್ಸಿರಿ ನಮ್ಮಪ್ಪ ನಮ್ಮ ಕನ್ನಡನ ಬರೋದು ಯಾಕ ಕನ್ನಡ ಬರೋದು ಯಾಕೆ ನಾವು ಕಳಿಸ್ರೇನು ಕಲಿಸಿಲ್ಲ ಕಣೆ ಏನ್ ನಿಮ್ಮ ಅವನ ಹೆಸರು ನಮ್ಮ ಮಗನ ಹೆಸರು ಗೊತ್ತಿಲ್ಲ ಕಣೆ ಎಲ್ಲಿದ್ದಾವ? ತಮ್ಮ? ಹಾ ಕರಿ ಎಲ್ಲಿದ ನೋಡ ಅತ್ತೆ? ಕರಿ 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 ಅಲ್ಲಮ್ಮ. ಬಿಟ್ರ ಏನೋ ನಿಗರ್ಕೊಂಬಿಡು ಚಳಿ ನಿನ್ ಮಗಂದು ಯಾಡ ನಿಮ್ಮ ಅವನ್ ಬಿಡ್ರಿ ಏನ ಹೇಳ್ಬೇಕು ನೀನು ಹೇಳ್ಬೇಕು ಇವ್ರ ಗಂಡಸ್ರು ಯಾರಂದ್ರಪ್ಪ ಗಂಡಸ್ರು ಯಾರಿಲ್ಲ ನೀವು ಊರಾಗ ಗಂಡಸ್ರ ಅದ್ಯಾವ್ದೋ ಮಾರಿ ಬಾವ ನಿಮ್ಮ ಮನೆ ತಮ್ಮ ಮೆಚ್ಚಿದ್ದೇನೆ ಕೂಡ ಬರೋದಿಲ್ಲ ಮಾಮ ಬಾರೋ ಮಾಮ ತಾತ ನೀನಪ್ಪ ನೋಡ ನಿನಗೆ ಇದೆಲ್ಲ ಬಗ್ಗೋಗೈತಿ ತಗೊಂಡು ಹೇಳ್ಬೇಕು ಇವನನ್ನ ಕರ್ಕೊಂಡೋಗಿ ಇವನನ್ನ ಕರ್ಕೊಂಡೋಗಿ ಏನೇನೋ ಮಾಡ್ತಾನೆ ನಮ್ಮ ಕಾಕ ಜಬ್ಲ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿ ನೋಡಲಿ ಒಂದು ನೈಟು ಅದೇ 3 ಗಂಟೆ ಐತಲ್ಲಿ ಎಲ್ಲ ಗಾಡಿ ಗಾಡಿ ತೋರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಕಡೆ ಗಾಡಿ ಏನಾಗ್ತದೆ ಕರ್ಕೊಂಡು ಹೋಗ್ತೀನಿ ಬಾ ಅಲ್ಲ ನಮ್ಮಪ್ಪ ಕೊಡ್ತಾನೆ ಅಂತೀನಿ ನನ್ನ ಆನೆಲ್ಲ ನನಗೆ ಪಾಲಾಯ್ತು ನನ್ನ ಸಣ್ಣ ಡ್ಯಾಮೇಜ್ ಆಯ್ತು ನನ್ನ ಲಾಸ್ಟ್ ಯಾರು ನಿಮ್ಮಪ್ಪ ಕೊಡ್ತಾನೆ ಕೊಡ್ತಿದ್ದಾರೆ ನಿಮ್ಮಪ್ಪ ನಿಮ್ಮಪ್ಪ ಎಲ್ಲದನಪ್ಪ ಜಟ್ಟಪ್ಪ ಎಲ್ಲದನಪ್ಪ ನಿಮ್ಮಪ್ಪ ಎಲ್ಲ ಬಂದ ನಿಮ್ಮ ಬಾ 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 ಅಂತ ಕರ್ಕೊಂಡು ಹೆಂಡತಿ ಮಾಡಿ ಏನು
ಆಯ್ತು